ಎಲ್ಲ ವಿಷಯಗಳ ಒಂದು ಮಾದರಿ ಉತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ಇದಕ್ಕಿಂತ ಮುಂಚೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ದ್ವಿತೀಯ ಭಾಷೆ ಇಂಗ್ಲಿಷ್ನ ವಿಡಿಯೋನ ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನಲ್ಲಿ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 2020 ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಆನ್ಸರ್ ಶೀಟ್ಗಳನ್ನು ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿ 6ರಿಂದ ಹಿಡಿದು 10ನೇವರೆಗೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು, ಪಾಸಿಂಗ್ ಪ್ಯಾಕೇಜ್ಗೆ ವಿಡಿಯೋಗಳಿದ್ದಾವೆ, NTSC NMMSಗಿದೆ, ಗ್ರಾಮರ್ ಇದೆ, ತಾವುಗಳು ನೋಡ್ಬೋದು. ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದು ಸಂಪೂರ್ಣವಾಗಿರ್ತಕ್ಕಂಥ ಉಚಿತ. ಮತ್ತು ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಶುರು ಮಾಡೋಣ. 2020 ಮಾರ್ಚ್ ಏಪ್ರಿಲ್ನಲ್ಲಿ ಜರುಗಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಮತ್ತು ಮಾದರಿ ಉತ್ತರಗಳು. ತಮಗೆ ಗೊತ್ತೇ ಇರತಕ್ಕಂಥ ಹಾಗೆ ಮೊದಲ 8 ಪ್ರಶ್ನೆಗಳು ಬಹು ಆಯ್ಕೆಗಳಿರ್ತವೆ. 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ತಾವೇನು ಮಾಡಬೇಕಪ್ಪ ಅಂದರೆ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕಿತ್ತು. ಪ್ರಶ್ನೆ ಸಂಖ್ಯೆ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಬಿ, ಅಟೋಮನ್ ಟರ್ಕರು. ಪ್ರಶ್ನೆ 2 ಇತ್ತು, ಸೊ ಅದರ ಆಪ್ಷನ್ ನಂಬರ್ ಬಂದ್ಬಿಟ್ಟು ಸಿ, ಜಯಪ್ರಕಾಶ್ ನಾರಾಯಣ್ ಅಂತ. ಪ್ರಶ್ನೆ 3 ಇದೆ, ಅದರ ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ಎ, ಜವಾಹರ್ಲಾಲ್ ನೆಹರು. ಪ್ರಶ್ನೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ಡಿ, ಅಂಗನವಾಡಿಗಳು. ಪ್ರಶ್ನೆ 5ರ ಸರಿಯಾಗಿರ್ತಕ್ಕಂಥ ಉತ್ತರ ಅತಿ ಎತ್ತರದ ಪ್ರದೇಶದಲ್ಲಿದೆ. ಪ್ರಶ್ನೆ 6 ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಶಿಕ್ಷಣವು ಮಕ್ಕಳ ಹಕ್ಕು ಎಂದು ಘೋಷಿಸುವುದು. ಪ್ರಶ್ನೆ 7ರ ಸರಿ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 8ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಸಿ. ಇನ್ನು ಮುಖ್ಯ ಪ್ರಶ್ನೆ 2ಕ್ಕೆ ಹೋಗೋದಾದರೆ ಅಲ್ಲಿನೂ ಕೂಡ 8 ಪ್ರಶ್ನೆಗಳಿರ್ತವೆ. ಆ 8 ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. ಪ್ರಶ್ನೆ ಸಂಖ್ಯೆ 9 ಬತ್ತು, ಪ್ರಶ್ನೆ ಸಂಖ್ಯೆ 10, 11, 12, 13, 14, 15, 16. ಇನ್ನು ಮುಖ್ಯ ಪ್ರಶ್ನೆ 3ಕ್ಕೆ ಹೋಗೋದಾದರೆ ಇಲ್ಲಿ ಕೂಡ ತಮಗೆ 2 ಅಂಕದ ಪ್ರಶ್ನೆಗಳಿರ್ತವೆ. 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆಮೇಲೆ ಒಂದೊಂದಕ್ಕೆ 2 ಅಂಕಗಳು ಇದ್ದಾವೆ. ಪ್ರಶ್ನೆ 17, ಪ್ರಶ್ನೆ 18, ಪ್ರಶ್ನೆ ಸಂಖ್ಯೆ 19, ಪ್ರಶ್ನೆ ಸಂಖ್ಯೆ 20, ಪ್ರಶ್ನೆ ಸಂಖ್ಯೆ 21, ಪ್ರಶ್ನೆ ಸಂಖ್ಯೆ 22, ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. 23ರಲ್ಲಿ ಸ್ವಸಹಾಯ ಸಮೂಹಗಳು ಮಹಿಳೆಯರ ಸ್ವಾಯತ್ತತೆ ಮತ್ತು ಘನತೆಯನ್ನು ಹೆಚ್ಚಿಸಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅಂತ ಕೇಳಿದ್ರು. ಯಾವುದಾದ್ರೂ 4 ಅಂಶಗಳಿದೆ. ಮಾದರಿ ಉತ್ತರಗಳನ್ನು ನೋಡಿಕೊಂಡ್ರೆ ತಮಗೆ ಬಹಳಷ್ಟು ಅನುಕೂಲ ಆಗ್ತದೆ. ಇದೇ ತರನಾಗಿ ತಾವುಗಳನ್ನು ಬರೆದ್ರೆ ಹೆಚ್ಚು ಅಂಕಗಳು ಕೂಡ ಸಿಗ್ತವೆ. ಪ್ರಶ್ನೆ 24 ಇತ್ತು, ಜಾಗತೀಕರಣದಿಂದ ಗ್ರಾಹಕರಿಗೆ ಅನುಕೂಲವಾಗಿದೆ, ವಿಶ್ಲೇಷಿಸಿ. ಇನ್ನು ಮುಂದಿನ ಪ್ರಶ್ನೆಗಳಿದ್ದವು. 9 ಪ್ರಶ್ನೆಗಳು, ತಲಾ ಒಂದೊಂದಕ್ಕೆ 3 ಅಂಕಗಳಿದ್ದಾವೆ. 6 ವಾಕ್ಯಗಳ ಉತ್ತರಗಳನ್ನು ಬರೀತಕ್ಕಂಥದ್ದು. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳ ಬಗ್ಗೆ ಅದರ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. 25ರ ಸಂಖ್ಯೆ. ಪ್ರಶ್ನೆ ಸಂಖ್ಯೆ 26, ಹಲಗಲಿ ಬೇಡರ ದಂಗೆಯನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 27, 2ನೇ ಮಹಾಯುದ್ಧವು ಅತ್ಯಂತ ಬರ್ಬರವಾದದ್ದು ಹೇಗೆ, ಸಮರ್ಥನೆಯನ್ನು ಮಾಡಲಿಕ್ಕೆ ಕೇಳಿದರು. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೋಡಿಕೊಡ್ರಿ. ಇದೇ ತನಕ ತಾವು ಪ್ರಿಪ್ರೇಷನ್ಗಳನ್ನು ಮಾಡಬೇಕು. ಕೋಮುವಾದ ನಿವಾರಣೆಗಾಗಿ ನೀವೇನನ್ನ ಸಲಹೆಗಳನ್ನು ಕೊಡ್ತೀರಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಪ್ರತಿ ಸರಿನೂ ಕೂಡ ಈ ಕ್ವಶನ್ ಏನಾಗ್ತಿರ್ತದಪ್ಪ ಅಂದ್ರೆ ರಿಪೀಟ್ ಆಗ್ತಾನೆ ಇರ್ತದೆ. 29ಕ್ಕೆ ಸಂಘಟಿತ ಮತ್ತು ಅಸಂಘಟಿತ, ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಅಂತ ಕರೀತಾರಲ್ಲ, ಸೊ ಅವುಗಳ ಒಂದು ವಲಯಗಳ ಒಂದು ವ್ಯತ್ಯಾಸಗಳನ್ನು ಬರಿಬೇಕಿತ್ತು. ಪ್ರಶ್ನೆ 30ಕ್ಕೆ ಸಾರಿಗೆ ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಅಥವಾ ಕೈಗಾರೀಕರಣಗಳ ಸ್ಥಾನೀಕರಣವನ್ನು ನಿರ್ಧರಿಸತಕ್ಕಂಥ ಅಂಶಗಳನ್ನು ಕೇಳಿದ್ದಾರೆ. ಯಾವುದಾದರೂ ಒಂದು ಪ್ರಶ್ನೆಗಳನ್ನು ಬರೀತಕ್ಕಂಥ 3 ಅಂಕಗಳು. ಅದರದ್ದು ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ. ಯಾಕಂದರೆ ಇದೇ ತರನಾಗಿ ತಾವುಗಳು ತಮ್ಮ ಪಠ್ಯಪುಸ್ತಕದಲ್ಲಿ ನೋಟ್ಸ್ಗಳನ್ನು ಮಾಡ್ಕೋಬೇಕು. ಇದೇ ತರನಾಗಿ ಅಂಶಗಳನ್ನು ಬರೆದರೂ ಕೂಡ ತಾವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಪ್ರಶ್ನೆ 31 ಇತ್ತು, ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಟ್ಟಿಯನ್ನು ಮಾಡಬೇಕು ಅಂತಕ್ಕಂಥದ್ದಿತ್ತು. ಪ್ರಶ್ನೆ 32ರಲ್ಲಿ 2 ಪ್ರಶ್ನೆಗಳಿದ್ದಾವೆ. ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಇನ್ನೊಂದು ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ಕೇಳಿದ್ದಾರೆ.
ಇದು ಪಂಚಾಯತ್ ರಾಜ್ಯದ ಲಕ್ಷಣಗಳಿತ್ತು. ಇದು ರಿಸರ್ವ್ ಬ್ಯಾಂಕಿನ ಕಾರ್ಯಗಳು. ಪ್ರಶ್ನೆ 33ರಲ್ಲಿ ಕೂಡ ಎರಡಿದ್ದಾವೆ. ಮೊದಲನೇದಿತ್ತು ಅಂಚೆ ಕಚೇರಿಗಳು ಕೊಡ್ತಕ್ಕಂಥ ಹಣಕಾಸಿನ ಸೇವೆಗಳನ್ನು ಬರೀತಕ್ಕಂಥದ್ದು ಅಥವಾ ಉದ್ಯಮಿ ಮಾಡ್ತಕ್ಕಂಥ ಮುಖ್ಯ ಕಾರ್ಯಗಳನ್ನು ಬರೀತಕ್ಕಂಥದ್ದು. ಇವು ಅಂಚೆ ಕಚೇರಿಯ ಒಂದು ಹಣಕಾಸು ಸೇವೆಗಳು. ಇದು ಉದ್ಯಮಿಯ ಕಾರ್ಯಗಳನ್ನು ಸೂಚಿಸ್ತಕ್ಕಂಥ ಅಂಶಗಳು ಇತ್ತು. ಇನ್ನು 4 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೆ 4 ಅಂಕಗಳಿರ್ತವೆ. 34ನೇ ಪ್ರಶ್ನೆ ಇತ್ತು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಗಲಿಕ್ಕೆ ಕಾರಣಗಳನ್ನು ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಸೊ ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ. ಸೊ ಇದರಲ್ಲಿ ಯಾವುದಾದ್ರೂ 8 ಪಾಯಿಂಟ್ಗಳನ್ನು ಬರೆದ್ರೆ ತಮಗೆ ಅಂಕಗಳನ್ನು ಕೊಡ್ತಿದ್ರು. ಎರಡನೇದು ಸಾಮಾಜಿಕ ಸಮಾನತೆಯ ಕಾಳಜಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಮಾಡಿರ್ತಕ್ಕಂಥ ಕೆಲಸವನ್ನು ಬರೀಬೇಕಿತ್ತು. ಎರಡನೇದು ತೀವ್ರವಾದಿಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದೇ ತರನಾಗಿ ಪಾಯಿಂಟ್ಸ್ ವೈಸ್ ನಾವು ಬರೆದ್ರೆ ಬಹಳಷ್ಟು ಹೆಚ್ಚು ಮ್ಯಾಕ್ಸಿಮಮ್ ಆಗಿ ಇರ್ತಕ್ಕಂಥ ಅಂಕಗಳನ್ನು ಗಳಿಸ್ತೀರಿ. ಇದು ತೀವ್ರವಾದಿಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಉತ್ತರ ಇತ್ತು. ಪ್ರಶ್ನೆ ಸಂಖ್ಯೆ 36 ಇದೆ ನೋಡಿ. ಸಿಂಧೂ ಬಯಲಿನ ನಾಗರಿಕತೆಯಿಂದ ಪ್ರಾರಂಭಿಸಿ ಇತ್ತೀಚಿನವರೆಗೆ ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧವನ್ನು ವಿವರಿಸಿರಿ. ನಾವು ಸ್ವಲ್ಪ ಸಿಂಧೂ ಬಯಲಿನ ನಾಗರಿಕತೆಯಿಂದ ತಗೋಬೇಕು. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಸಂಬಂಧವನ್ನು ಯಾವುದಾದರೂ ಒಂದು 8 ವಾಕ್ಯಗಳನ್ನು ಅಂಶಗಳನ್ನು ತಾವು ಬರೆದ್ರೆ 4 ಅಂಕಗಳು ಖಂಡಿತವಾಗಿ ತಮಗೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದ. ಪ್ರಶ್ನೆ 37ಕ್ಕೆ ಹೋಗೋಣ. ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪ್ರಾಮುಖ್ಯತೆ ಏನು? ನೋಡಿ, ಇದು ಕೃಷಿಯ ಪ್ರಾಮುಖ್ಯತೆ ತಿಳಿಸ್ತಕ್ಕಂಥ ಅಂಶಗಳಿದ್ದಾವೆ. ಸೊ ಈ ತರನಾಗಿ ಯಾವುದಾದರೂ 8 ಅಂಶಗಳನ್ನು ಸಮರ್ಪಕವಾಗಿ ನೀವು ಬರೆದಿದ್ದೆ ಆದರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. 37ನೇ ಪ್ರಶ್ನೆ ಇತ್ತು. ಇನ್ನು 38ನೇ ಪ್ರಶ್ನೆಗೆ ಹೋಗೋಣ. ಕಡೆಯ ಪ್ರಶ್ನೆ ಇತ್ತು ಇದು. ಭಾರತದ ನಕ್ಷೆಯನ್ನು ಬರಿಬೇಕು. ಆಮೇಲೆ ಈ ಕೆಳಗಿನ ಸ್ಥಳಗಳನ್ನು ಗುರುತನ್ನು ಮಾಡಬೇಕು. ನಕ್ಷೆಗೆ 1 ಅಂಕ, ಸ್ಥಳ ಗುರುತಿಗೆ 4 ಅಂಕ, ಒಟ್ಟು 5 ಅಂಕಗಳು ಇರ್ತವೆ. ಸ್ಥಳಗಳು ಯಾವ್ಯಾವ ಇದ್ದಪ್ಪ ಅಂತಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಇತ್ತು. B ಗೋವಿಂದ ಸಾಗರ ಇದೆ. C ಮುಂಬೈ ಹೈ ಇದೆ. ಆಮೇಲೆ D ತೂತುಕುಡಿ ಅಂತಕ್ಕಂಥದ್ದು ಇದೆ. ಇದು ಭಾರತದ ನಕ್ಷೆ ಇತ್ತು. ಸೊ ಭಾರತದ ನಕ್ಷೆಯಲ್ಲಿ ಮೇಲ್ಭಾಗ ಉತ್ತರದಲ್ಲಿ B ಗೋವಿಂದ ಸಾಗರ ಜಲಾಶಯ ತೋರಿಸಿದ್ದಾರೆ. ಮಧ್ಯದಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ತೋರಿಸಿದ್ದಾರೆ. ಆಮೇಲೆ ಈ ಕಡೆ ಮುಂಬೈ ಹೈ ಇದೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ತೂತುಕುಡಿ ಅಂತ ಇದೆ. ಮುಂದೆ ಹೋಗೋಣ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. 38 ಭಾರತ ನಕ್ಷೆಯ ಬದಲಾಗಿರ್ತಕ್ಕಂಥ ಪ್ರಶ್ನೆ. ಇದು ಎಲ್ಲರೂ ಬರೆಯುವಂಥದ್ದಲ್ಲ. ಯಾರು ದೃಷ್ಟಿ ವಿಕಲಚೇತನ ಓಕೆ ಸ್ಕ್ರೈಬ್ ರಿಕ್ವೆಸ್ಟ್ ಇರ್ತಾರಲ್ಲ ಬರೀತಕ್ಕಂಥದ್ದು ಅನುಲೇಖನಕಾರರು ಅವರು ಬರೀತಕ್ಕಂಥ ಪ್ರಶ್ನೆ ಇತ್ತು. ಏನಿತ್ತಪ್ಪ ಅಂದ್ರೆ ಕ್ವಶನು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳು ಏನು? ಸೊ ಇವಿದಾವೆ. ಸೊ ಯಾವುದಾದರೂ 10 ಅಂಶಗಳನ್ನು ತಾವು ಬರೆದಿದ್ದೆ ಆದರೆ ಏನು ಮಾಡ್ತಾರಪ್ಪ ಅಂದ್ರೆ 5 ಪೂರ್ಣಾಂಕಗಳ ತಮಗೆ ಏನಾಗ್ತಾವಪ್ಪ ಅಂದ್ರೆ ಒದಗಿಸ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಏಪ್ರಿಲ್ 2020ರಲ್ಲಿ ನಡೆದಿರ್ತಕ್ಕಂಥ ಕೋರ್ ವಿಷಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಪ್ರಥಮ ಭಾಷೆ ಕನ್ನಡ ಇದೆ, ಪ್ರಥಮ ಭಾಷೆ ಇಂಗ್ಲಿಷ್ ಇದೆ, ದ್ವಿತೀಯ ಭಾಷೆ ಇಂಗ್ಲಿಷ್, ಆಮೇಲೆ ದ್ವಿತೀಯ ಭಾಷೆ ಕನ್ನಡ ಇದೆ, ಹಿಂದಿ ಇದೆ, ವಿಜ್ಞಾನ, ಗಣಿತ, ಬಹಳಷ್ಟು ಈ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳ ಪ್ಲೇಲಿಸ್ಟನ್ನು ಮೇಲೆ ಬ್ಲಿಂಕ್ ಆಗ್ತಾ ಇದೆ, ಸಜೆಸ್ಟ್ ಆಗ್ತಾ ಇದೆ. ಏಪ್ರಿಲ್ 2020 ಸಾಲ್ಡ್ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟಲ್ಲಿ ಅವುಗಳನ್ನು ಒತ್ತೋದ್ರಿಂದ ಏಪ್ರಿಲ್ನಲ್ಲಿ ಆಗಿರ್ತಕ್ಕಂಥ ಎಲ್ಲ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ತಾವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಇಲ್ಲಿ ಮಂಡಳಿಯವರು ಕೊಡ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮಾಡ್ತಕ್ಕಂಥ ವಿಡಿಯೋದ ಉದ್ದೇಶ ಏನಂದರೆ ಅಂಕಗಳ ಹಂಚಿಕೆ ಹೇಗಿರುತ್ತೆ, ಯಾವ ತನಗೆ ಪಾಯಿಂಟ್ಸ್ಗಳ ವೈಸ್ ನೀವು ಬರೀಬೇಕು ಅನ್ನೋದನ್ನು ಬಹಳಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾ ಸಿಗ್ತದೆ. ಸುಮ್ಮನೆ ಬೇಕಾಬಿಟ್ಟು ಬರೆಯೋದಕ್ಕಿಂತ ತುಸು ಬರೆಯೋದು, ಕಸ ತಿನ್ನೋದಕ್ಕಿಂತ ತುಸು ಬರಿಬೇಕಂತಾರಲ್ಲ, ಅದು ಉದ್ದೇಶ ನಮ್ದಿತ್ತು. ಅದಕ್ಕಾಗಿ ಇಲ್ಲಿ ತಮ್ಮ ಮುಂದೆ ಈ ಒಂದು ಉತ್ತರ ಪತ್ರಿಕೆಯನ್ನು ತೋರಿಸಿದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೂ